ಜಿಲ್ಲಾ ಆದಿ ಬಣಜಿಗ ಸಮಾಜ ಕಲಬುರಗಿ ವತಿಯಿಂದ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯದ ಭೂಮಿ ಪೂಜೆ ಅಡಿಗಲು ಸಮಾರಂಭ ದಿನಾಂಕ 5/4/26ರಂದು ರವಿವಾರ ನಾಗರಕಟ್ಟೆ ದೇವಸ್ಥಾನ ಹತ್ತಿರ ಅಫಜಲ್ಪುರ ರಸ್ತೆ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ಸಮಾಜದ ಮುಖಂಡರಿಂದ ಭೂಮಿ ಪೂಜೆ ಮಾಡಲಾಯಿತು. ಪ್ರವೇಶ ವಿಶ್ವತಃ ಅತ ತದನೂನ ತದಾಮೋಸ್ತುದಯ ಸದಾಸ ಇದ್ವಂತಸ್ತುಜಾನಾಯ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು, ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ದಮದೇಲಿ, ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್, ಸನ್ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ಶಾಸಕರು ಅಫಜಲ್ಪುರ್, ಕಾಂಗ್ರೆಸ್ ಮುಖಂಡರಾದ ಶ್ರೀ ನೀಲಕಂಠರಾವ್ ಮುಲಿಗೆ, ಶ್ರೀಮತಿ ಶಶಿಕಲಾ ವಿ ಟೆಂಗ್ಳಿ ಮಾಜಿ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಆರೋಗ್ಯದ ಸಮಸ್ಯೆ ಇದ್ರೆ ಡಾಕ್ಟರ್ಸ್ ಇದ್ದಾರೆ, ಅವರ ಒಂದು ಸದುಪಯೋಗವನ್ನು ಪಡಿಬೇಕು. ಆರೋಗ್ಯ ಪ್ರಕಾಶ್ ಪಾಟೀಲ್ರಿಗೆ ನಮ್ಮದೇ ಆದಂಥ ರಾಜು ನವಲಿ ಅವರು ಮತ್ತು ಬಸವಣ್ಣಪ್ಪ ಪಾಟೀಲ್ ಅಂಕಲ್ಗೆ ಅವರು ಎಂತವರಿರಬೇಕು ನಾವು, ಎಂತವರಿರಬೇಕು, ಎಂತವರಿರಬೇಕು ನಾವು, ಎಂತವರಿರಬೇಕು, ಎಂತವರಿರಬೇಕು, ಎಂತವರಿರಬೇಕು ನಾವು, ಎಂತವರಿರಬೇಕು. ಎಲ್ಲ ಸಮಾಜದವ್ರು ಬಂದಿದ್ದಾರೆ, ಜಂಗಮ ಸಮಾಜದವ್ರು ಬಂದಿದ್ದಾರೆ, ಜೇವರ್ಗಿ ತಾಲೂಕಿನಿಂದ ಗಾಣಿಗ ಸಮಾಜದವ್ರು ಬಂದಿದ್ದಾರೆ. ನಮಗೆ ಹೆಮ್ಮೆ ಇರಬೇಕು, ನಾವು ಎಂತವರಿರಬೇಕು. ದುಷ್ಟರಿಂದ ನಾವು ದೂರಿರಬೇಕು. ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತ ಬಯಸು. ನಮ್ಮ ದಯವಿಟ್ಟು ಸಮಾಜದ ಅಧ್ಯಕ್ಷರಾದಂಥ ಶಿವಪುತ್ರಪ್ಪ ಬರಡೆ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊತೀವಿ. ಪ್ರಾರ್ಥನೆಗೆ ಗೌರವ ಅಧ್ಯಕ್ಷರಾದ ಬಸವರಾಜ್ ಕೊನೇಕ್ ಅವರು ಸ್ವಾಗತ ಭಾಷಣ ಮಾಡಿದರು. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು, ಅಧ್ಯಕ್ಷರು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ, ಇವರಿಗೆ ನಮ್ಮ ಸಮಾಜದ ವತಿಯಿಂದ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೂ ನಮ್ಮ ಸಮಾಜ ವತಿಯಿಂದ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ಅಧ್ಯಕ್ಷ ವಹಿಸಿದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ, ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಹಾರ್ದಿಕ ಸ್ವಾಗತ ವಹಿಸುತ್ತೇವೆ. ಜಿಲ್ಲಾ ಅಧ್ಯಕ್ಷರಾದ ಶಿವಪುತ್ರಪ್ಪ ಬುರ್ಡೆ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಇಂದಿನ ಈ ಪ್ರಾಸ್ತಾವಿಕ ಭಾಷಣ ಏನೆಂದರೆ, 2011ಕ್ಕಿಂತ ಮೊದಲೇ ನಾವ್ಯಾರು ನೀವ್ಯಾರು ಅಂತ ನಮ್ಗೆ ಗೊತ್ತಿದ್ದಿಲ್ಲ. 2011ರಲ್ಲಿ ಈ ಮಸ್ಕಿಯಿಂದ ಡಾಕ್ಟರ್ ಬಸಲಿಂಗಪ್ಪ ಡ್ಯೂಟ್ರವರು ನಮ್ಮ ಶಾಂತಪ್ಪ ಪಾಟೀಲ್ರಿಗೆ ಫೋನ್ ಮಾಡಿದರು. ಏನಂತಂದ್ರೆ, ಸೌದತ್ತಿಯಲ್ಲಿ ಆದಿವಾಸಿ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಬರಬೇಕಂತ ಮಾಡಿದರು. ಅದಕ್ಕೆ ನಾವೆಲ್ಲರೂ 3-4 ಗಾಡಿ ತಯಾರು ಮಾಡಿದ್ದೀವಿ. ಅದಕ್ಕೆ ಜಾಸ್ತಿ ಜನರು ಬರಲಿಲ್ಲ. ಅವತ್ತು ಶಾಂತಪ್ಪ ಪಾಟೀಲ್ರು, ನಮ್ಮ ಚಂದ್ರಕಾಂತ್ ಪಾಟೀಲ್ರು, ನಾನು ಮತ್ತು ನೀಲಕಂಠ ಬಿರಾದರ್ ಅವರು ಕಲ್ಕೇಶಿಂದ ನಾವು ಈ ಸೌದತ್ತಿಗೆ ಹೋದೆವು. ಸೌದತ್ತಿಗೆ ಹೋದ ನಂತರ ನಮಗೆ ಒಂದು ಸ್ಪಿರಿಟ್ ಬಂತಲ್ಲಿ. ಏನಂದ್ರೆ, ನಾವು ಇಲ್ಲಿ ಗುಲ್ಬರ್ಗದಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ಸೋರ್ಸ್ ಇದ್ದಿದ್ದಿಲ್ಲ. ಸೋರ್ಸ್ ಏನಾದ್ರು ಹುಡುಕಾಡಿ ಕೊನೆಗೆ ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂಥ ಪ್ರಮುಖರಿಗೆ ಅವ್ರ ಕಡೆಯಿಂದ ದೇಣಿಗೆ ತೊಗೊಂಡು
18-19ರಲ್ಲಿ ಹೊಲ ಖರೀದಿ ಮಾಡಿದ್ವಿ. 21ರಲ್ಲಿ ಈ ಜಮೀನನ್ನು ರಿಜಿಸ್ಟರ್ ಮಾಡ್ಕೊಂಡು ನಮ್ಮ ಸಮಾಜ ಹೆಸರಿನಾಗೆ. ಇದು 3 ಎಕರೆ ಜಮೀನು, ಸರಿಯಾದ 67-68/2 ಒಟ್ಟು 3 ಎಕರೆ ಜಮೀನು ಖರೀದಿ ಮಾಡಿದ್ವಿ. ಖರೀದಿ ಮಾಡಿದ ನಂತರ ನಮಗೆ ಯಾವುದೇ ಸೋರ್ಸ್ ಇದ್ದಿಲ್ಲ. ಸೋರ್ಸ್ ಇಲ್ಲದ ಬಿಟ್ಟಿಗೆ ನಾವು ಹಿಂಗೆ ಏನಾರ ಕೆಲಸ ಮಾಡ್ತೀವಿ ಏನೋ ಈ ಕಟ್ಟಡ ಸಲ್ಯಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆದರೂ ಒಂದು ಸಲ ನಮ್ಮ ಸಾಹೇಬರಿಗೆ, ನಮ್ಮ ಶರಣಪ್ರಕಾಶ್ ಸಾಹೇಬರಿಗೆ ಸುಮ್ಮನೆ ಹೋಗಿ ಭೇಟಿ ಆದೆವು. ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಸಹಾಯ ಮಾಡ್ತೀನಿ ಹೇಳಿದ್ರೆ ನಮಗೊಂದು ಮರುಜೀವ ಬಂದಂಗೆ ಆಯಿತು. ಮರುಜೀವ ಬಂದ ನಂತರ ನಾವು ಈ ಕಾರ್ಯಕ್ರಮ ಏನಾರು ಮಾಡಬೇಕಂತೇಳಿ ಪ್ರಯತ್ನ ಮಾಡಿದೆವು. ಸಮಾಜದ ಒಳಿತಿಗಾಗಿ ಮೊದಲು ನಮ್ಮ ಜಾತಿಯ ಕಾಲಂನಲ್ಲಿ ಹೆಸರೇ ಇದ್ದಿಲ್ಲ, ನಮ್ಮ ಆದಿವಾಸಿಗೆ ಹೆಸರೇ ಇದ್ದಿಲ್ಲ. ಅದ್ರ ಸಲುವಾಗಿ ನಾವು ಸಾಕಷ್ಟು ಹಿಂದುಳಿದ ಆಯೋಗದ ಅಧ್ಯಕ್ಷರ ಭೇಟಿಯಾದೆವು. ಇದಕ್ಕೆ ಮೊದಲೇ ಎನ್ ಶಂಕರಪ್ಪರಿಗೆ ಭೇಟಿಯಾದೆವು. ಆ ನಿಯೋಗ ತೊಗೊಂಡು ಹೋಗಿ ಅವ್ರಿಗೆ ಮನವಿ ಸಲ್ಲಿಸಿದೆವು. ಅದಾದ ನಂತರ ಕಾಂತರಾಜ್ ಅಂತ ಹೇಳಿದರು, ಅವರಿಗೂ ಕೂಡ ಮನವಿ ಸಲ್ಲಿಸಿದೆವು. ನಂತರ ಹೆಗಡೆಯವರಿದ್ದರು, ಅವರಿಗೂ ಕೂಡ ನಾವು ಮನವಿ ಸಲ್ಲಿಸಿದೆವು. ಅದಕ್ಕಿಂತ ಪೂರ್ವದಲ್ಲಿ ಈ ಬೊಂಬಾಯಿ ಸರ್ಕಾರ ಇದ್ದಾಗ ನಾವು ಬೆಳಗಾವಕ್ಕೆ ನಿಯೋಗ ತೊಗೊಂಡು ಹೋಗಿದ್ದೆವು. ಅವರಿಗೆ ನಾವೆಲ್ಲ ಮನವಿ ಸಲ್ಲಿಸಿದೆವು. ಈ ಜೊಲ್ಲೆಯವ್ರ ಮುಖಾಂತರ ಮತ್ತು ಸಿದ್ದು ಸೌಹಿತ ಅವರೆಲ್ಲರೂ ಕೂಡಿ ಮನವಿ ಸಲ್ಲಿಸಿದರು. ಆವಾಗ ಬೊಮ್ಮಾಯಿಯವರು ನಮ್ಮನ್ನು ಆದಿವಾಸಿ ಕಾಲಂನಲ್ಲಿ ಸೇರಿಸಿದರು. ಆವಾಗ 2D ಅಂತ ನಮ್ಗೆ ಕೊಟ್ಟರು. 2D ಅಂತ ಕೊಟ್ಟರು. ಅದನ್ನು ಕೆಲವು ಸಮುದಾಯದವರು ಆ ಸಮಾಜದ ಬಗ್ಗೆ ಹೈಕೋರ್ಟ್ನಲ್ಲಿ ಹಿಟ್ಟು ಹಾಕಿದ್ರೆ ಅದು ಇನ್ನೂ ಪೆಂಡಿಂಗ್ ಇದೆ. ಅದ್ರ ಸಲುವಾಗಿ ಇನ್ನೂ ನಮಗೆ ಯಾವುದೇ ಒಂದು ಇದು ಕೊಟ್ಟಿಲ್ಲ, ಕ್ಯಾಟಗರಿ ಕೊಟ್ಟಿಲ್ಲ. ಮೊದಲು 2D ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಇದಾದ ನಂತರ ಇದನ್ನು ಕೊಟ್ಟರು ನಮ್ಮ ಶರಣಪ್ರಕಾಶ್ ಸಾಹೇಬರು. ನಾವು ಈ ಕಾರ್ಯಕ್ರಮ ಮಾಡಬೇಕಂತ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ಇವತ್ತು ಈ ಒಂದು ಅಡಿಗಲ ಸಂಬರಕ್ಕೆ ಅವರೇ ಕಾರಣ ಇದ್ದಾರೆ. ಇವತ್ತು ಮಾಡೋದಕ್ಕೆ ನಾವು ಅವರಿಗೆ ನಮ್ಮ ಸಮಾಜದಲ್ಲಿ ನಾವು ಧನ್ಯವಾದಗಳು. ನಂತರ ವೇದಿಕೆಯ ಮೇಲಿರುವ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಅಡಿಗಲ್ಲು ಪೂಜೆ ಮಾಡಬೇಕಂತ ಕೇಳ್ಕೊತೀನಿ. ತದನಂತರ ಅಡಿಗಲ್ಲು ಪೂಜೆ ಮಾಡಿ ಗುದ್ದಲಿ ಪೂಜೆ ಮಾಡಲಾಯಿತು. ಮೊಬೈಲ್ ಸಂತು ಓ ಸ್ವಾಮೀಜಿ 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 ಸ್ವಲ್ಪ ಹಿಂಸರಿ ಸ್ವಲ್ಪ ಹಿಂಸರಿ ನಂತರ ಗಣ್ಯರಿಂದ ಶರಣ ಆದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ವೇದಿಕೆಯ ಮೇಲಿರುವ ಗಣ್ಯರಿಗೆ ಆದಿ ಬಣಜಿಗ ಸಮಾಜ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಕಾಶ್ ಪಾಟೀಲ್ರಿಗೆ ನಮ್ಮವರೇ ಆದಂಥ ರಾಜು ನವಲ್ದಿ ಅವರು ಮತ್ತು ಬಸವಣ್ಣಪ್ಪ ಪಾಟೀಲ್ ಅಂಕಲ್ಗೆ ಅವರು सब साइड आ रही ओ जा साइड लेंते रे ಶ್ರೀ ರಾಜೇಂದ್ರ ಪಾಟೀಲ್ ರೇ ಅವರು
ಹಿಂದಿನಿಂದ ಬಹಳ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕು ದಯವಿಟ್ಟು. ಅದೇ ರೀತಿಯಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀ ಶಿವಪುತ್ರಪ್ಪ ಬರಡೆ, ಸತೀಶ್ ಮಾಲಿ ಪಾಟೀಲ್ ಆಲ್ಗೂಡ್, ಮಲ್ಲಿಕಾರ್ಜುನ್ ಮುದ್ದ, ಹನುಮಂತರಾವ್ ಪಾಟೀಲ್. ತದನಂತರ ಮಹಾದಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಲ್ಯಾಣರಾವ್ ಬಿರಾದಾರ್ ಹಸಿರುಗುಂಡಿಗೆ ವೇದಿಕೆಗೆ ಬರಬೇಕಂತ ಕೇಳ್ಕೊತೀನಿ. ಮಾದೇವಪ್ಪ ಪಾಟೀಲ್ ಮಾಳತಡ್ಕಲ್, ಶಿವರಾಜ್ ಪಾಟೀಲ್ ಉದ್ನೂರ್ ವೇದಿಕೆಗೆ ಬರಬೇಕಂತ ಕೇಳ್ಕೊತೀನಿ. ಇವರು ಸಹಿತ ವೇದಿಕೆಗೆ ಬರಬೇಕಂತ ಕೇಳ್ಕೊತೀನಿ. ನಂತರ ಗಣ್ಯರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಒಳಪಂಗಡದ ಒಂದು ದೊಡ್ಡ ಸಮಾಜದ ಕಾರ್ಯಕ್ರಮ ಇದಾಗಿದೆ. ಇವತ್ತು ಈ ಸಮಾರಂಭ ಯಾತಕ್ಕೆ ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಾವು ಸಮಾಜದವರು ಇವತ್ತ ಅಲ್ಲಿ ಛಿದ್ರವಾಗಿ ಹೋಗಿದ್ದೇವೆ. ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಈ ಸಮಾಜದ ಹಿರಿಯರು ಸಂಘಟನೆ ಮಾಡಿ ಒಂದು ಆದಿ ಬಣಿಗರ ಸಮಾಜ ಒಂದು ಹುಟ್ಟು ಹಾಕಿ, ಯಾಕಂದರೆ ವೀರಶೈವ ಸಮಾಜದಲ್ಲಿ ಅನೇಕ ಉಪಪಂಗಡಗಳಿವೆ. ಅದರ ಬಲಿಷ್ಠವಾದಂಥ ಸಮಾಜ ಇವತ್ತು ಆದಿ ಬಣಿಗರ ಸಮಾಜ ಇವತ್ತು ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿರಿಯರು ಕರೆತು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಶುಭ ಹಾರೈಕೆ ಮಾಡಲು ಬಂದಿದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಕೊಟ್ಟರೆ ಉಳಿದವರು ತಮ್ಮ ಕೈಲಾದ 10 ರೂಪಾಯಿ ಹಿಡ್ಕೊಂಡು ನಿಮಗೆ ಎಷ್ಟು ಮನಸ್ಸಿಗೆ ಬರ್ತದೆ ನಿಮ್ಮ ಶಕ್ತ್ಯಾನುಸಾರವಾಗಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡ್ರೆ ಆ ಕಲ್ಯಾಣ ಮಂಟಪ ನಮ್ಮದಾಗಿರ್ತದೆ, ಆ ವಸತಿ ನಮ್ಮದಾಗಿರ್ತದೆ ಅನ್ನೋದು ಭಾವನೆ ಭಾಳ ಮಹತ್ವದ್ದಾಗಿದೆ. ಸುಂದರವಾದಂಥ ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. 13 ವರ್ಷಗಳ ತಪಸ್ಸಿನ ಫಲದಿಂದ ಸಮಾಜ ಸಂಘಟನೆಯಾಗಿ ಇವತ್ತು ಒಂದು ಮಟ್ಟಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದಾಯಕವಾದಂಥ ವಿಚಾರ. ಇವತ್ತು ಸಮಾಜಗಳು ಭಾಳಷ್ಟು ಇರ್ತವೆ, ಆದರೆ ಸಂಘಟನೆ ಮೂಲಕ ಸಮಾಜಕ್ಕೆ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಇವತ್ತು ಸಂಘಟಕರೆಲ್ಲರೂ ಸೇರಿಕೊಂಡು ಒಂದು ಸಂಘಟನೆ ಮಾಡಿ ಈ ಸಮಾಜ ಮುಂದೆ ಬರಬೇಕು. ಇದರಲ್ಲಿ ಕೂಡ ಬಡವರು, ಹಿಂದುಳಿದವರು, ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಜನರಿದ್ದಾರೆ. ಅವರು ಹಳ್ಳಿಯಿಂದ ಇಲ್ಲೇ ಬಂದು ವಾಸ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಭಾಳಷ್ಟು ತೊಂದರೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಹಾಸ್ಟೆಲ್ಗಳನ್ನು ಮತ್ತು ಕಡಿಮೆ ದರದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಸಮಾಜಕ್ಕೆ ಒಳಿತಾಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡಿದರೆ ಸಂಘಟಿತರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲರೂ ಒಂದಾಗಿ ನಮ್ಮ ಕಲಬುರಗಿಯಲ್ಲಿ ಹಾಸ್ಟೆಲ್ ಮತ್ತು ಈ ಒಂದು ಭವನದ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿರುವಂಥದ್ದು. ಇದನ್ನು ಎಲ್ಲ ಸಮಾಜದಲ್ಲೂ ಕೂಡ ಬಡರಿದ್ದಾರೆ. ಇದರ ಒಂದು ಸದುಪಯೋಗ ಆಗಬೇಕು ಅಂತ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಸಮಾಜದ ಜನರಿಗೆ ಅನುಕೂಲ ಆಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಶರಣಪ್ರಕಾಶ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಭೂಮಿ ಪೂಜೆ ಆಗಿರುವಂಥದ್ದು. ನಮ್ಮ ಎಂ.ವೈ. ಪಾಟೀಲ್ ಕಾಕೋರು ಹೇಳಿದರು, ಇಡೀ ಜಿಲ್ಲೆಯಲ್ಲಿ ವೀರಶೈವ ಸಮಾಜವನ್ನು ಒಗ್ಗೂಡಿಸಿ
ಇವತ್ತು ಎಲ್ಲರೂ ಕೂಡ ನಾವು ಒಂದಾಗಿ ಅಣ್ಣ ಬಸವಣ್ಣವರ ಜಯಂತಿ ವೀರಶೈವ ಮಹಾಸಭಾ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಮತ್ತು ಶರಣಬಸಪ್ಪಣ್ಣ ದರ್ಶನಾಪುರ್ ಅವರಿಬ್ಬರೂ ಸೇರಿ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ಇವತ್ತು ಒಗ್ಗೂಡಿಸಿ ಇವತ್ತು ಅವರ ನೇತೃತ್ವದಲ್ಲಿ ಇಡೀ ರಾಜ್ಯನೇ ನಮ್ಮ ಕಲಬುರಗಿ ಕಡೆ ನೋಡಬೇಕು. ಯಾವ ರೀತಿ ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು, ವೀರಶೈವ ಮಹಾಸಭಾ ಕಡೆಯಿಂದನೂ ಕೂಡ ಇವತ್ತು ಹಾಸ್ಟೆಲ್ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಮಹಿಳಾ ಹಾಸ್ಟೆಲನ್ನು ಇವತ್ತು ವೀರಶೈವ ಸಮಾಜದ ವತಿಯಿಂದ ಕಲಬುರಗಿನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಈ ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವೆಲ್ಲರೂ ಕೂಡ ತಾಯಿ ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮನ ತಾಯಿಯ ಆರಾಧಕರು. ತಾಯಿ ರೇಣುಕಾ ಯಲ್ಲಮ್ಮ ಅಂತಂದರೆ ಎಲ್ಲರ ಅಮ್ಮ ರೇಣುಕಾ ಯಲ್ಲಮ್ಮ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ. ಅಂಥ ತಾಯಿಯ ಆರಾಧಕರಾಗಿ ಇವತ್ತಿನ ದಿವಸ ನಾವು ಎಲ್ಲರನ್ನ ಒಗ್ಗಟ್ಟಿನಿಂದ ಎಲ್ಲರ ಸಮಾಜದವರನ್ನು ಒಗ್ಗೂಡಿಸಿ ತಗೊಂಡು ಹೋಗುವಂಥ ಒಂದು ಶಕ್ತಿ ನಮ್ಮಲ್ಲಿ ಇರುವಂಥದ್ದು. ಇವತ್ತು ನಿಜಕ್ಕೂ ನಮ್ಮ ಎಂ.ಐ. ಪಾಟೀಲ್ ಕಾಕೋರು ಅನೇಕ ಜನ ಹಿರಿಯರು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂಥದ್ದು. ಎಲ್ಲರ ಒಂದು ನೇತೃತ್ವದಲ್ಲಿ ಇನ್ನೂ ಸಮಾಜ ಒಂದಾಗಿ ಇವತ್ತಿನ ದಿವಸ ಕೆಲಸ ಮಾಡಬೇಕಾಗಿದೆ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದೆನೂ ಕೂಡ ನಾನು ಯಾವತ್ತೂ ಕೂಡ ಹೇಳ್ತೇನೆ, ಇಡೀ ಕರ್ನಾಟಕದಲ್ಲಿ ಇವತ್ತು ನಮಗೆ ಹಿಂದೆ ನಮ್ಮ ತಂದೆಯವರಿಗೆ ನಮ್ಮ ತಾಯಿಯವರಿಗೆ ತಾವು ಶಾಸಕರಾಗಿ ಮಾಡಿರುವಂಥದ್ದು ಚಂದ್ರಶೇಖರ್ ಪಾಟೀಲ್ ರೇವೂರವರು, ನಮ್ಮ ಶರಣಪ್ರಕಾಶ್ ಪಾಟೀಲ್ ಅಣ್ಣವರು ಹಿಂದೆ ಎಲ್ಲನೂ ಕೂಡ ಇವತ್ತು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿರುವಂಥದ್ದು. ನನಗೂ ಕೂಡ ಇವತ್ತು ತಮ್ಮ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಹಿಂದಿನ ದಿನಗಳಲ್ಲಿ ಸಿಕ್ಕಿರುವಂಥದ್ದು. ಅದನ್ನು ನಾನು ಯಾವತ್ತೂ ಕೂಡ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಯಾವತ್ತೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಪ್ರಯತ್ನ ಮಾಡಿ ಇಲ್ಲಿ ಒಂದು 3 ಎಕರೆ ಜಾಗವನ್ನು ಖರೀದಿ ಮಾಡಿ ಇಲ್ಲಿ ಸಮಾಜದ ಒಳಿತಿಗಾಗಿ ಇಲ್ಲಿ ಒಂದು ಹಾಸ್ಟೆಲ್ ಕಟ್ಟಬೇಕು, ಒಂದು ಸಮುದಾಯ ಭವನ ಕಟ್ಟಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆ, ಸಮಾಜದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ಸಮಾಜ ಉದ್ಧಾರ ಆಗಬೇಕು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ತತ್ವ ಏನಿದೆ, ನಮ್ಮ ಧರ್ಮ ಏನಿದೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಕೊಡಬೇಕು, ಜಾಗೃತಿಯನ್ನು ಮೂಡಿಸ್ಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲೇಬೇಕು. ಒಳ್ಳೆಯ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಸಂಸ್ಕಾರನ ಕೂಡ ಕೊಡಬೇಕು. ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಮಾತ್ರ ಅವರಿಗೆ ಒಳ್ಳೆಯದೇನು ಕೆಟ್ಟದ್ದು ಯಾವುದು ಅಂತಕ್ಕಂಥ ಪರಿಜ್ಞಾನವನ್ನು ನಾವು ಕೊಟ್ಟರೆ ಅವರು ಸರಿಯಾದ ಮಾರ್ಗದ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದೊಂದು ಪ್ರಯಾಸ ನಮ್ಮ ಸಮಾಜ ಆದಿ ಬಣಿಗೆ ಸಮಾಜದಿಂದ ಇಲ್ಲಿ ಆಗಿದೆ. ಇವತ್ತು ಎಲ್ಲರೂ ನನ್ನೊಂದು ಮನವಿ ಏನಂತಂದರೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಏನೊಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕಾರ್ಯ ಮಾಡುವಾಗ ಅದರಲ್ಲಿ ನಾವೆಲ್ಲರೂ ನಮ್ಮ ಏನು ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇದು ಸಮಾಜಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದವರು. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಇದನ್ನು ಮುಂದುವರಿಸ್ಬೇಕು. ಇಲ್ಲಿ ಒಂದು ಹಾಸ್ಟೆಲ್ ಕಟ್ತಕ್ಕಂಥದ್ದಕ್ಕೆ ಈಗ ಒಂದು ಅಡಿಗಲ್ಲನ್ನು ಹಾಕಿದ್ದಾರೆ. ಅದರಿಂದ ನಾವು ಕೂಡ ಎಲ್ಲರೂ ಸೇರಿ, ಯಾಕಂದರೆ ನಾವು ಒಬ್ಬರು ಮಾಡ್ತೇವೆ ಆದರೆ ಆಗೋದಿಲ್ಲ, ಎಲ್ಲರೂ ಸೇರಿ ಮಾಡಿದ್ರೆ ಅದಾಗ್ತದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ನಾವೆಲ್ಲರೂ ಸೇರಿ ಇದು ಪ್ರಯತ್ನ ಮಾಡೋಣ. ಜೊತೆಗೆ ಇನ್ನೂ ಒಂದು 4 ಎಕರೆ ಆದಿಬಣಜಿಗ ಸಮಾಜಕ್ಕೆ ಸರ್ಕಾರದಿಂದ ಕೊಡಿಸ್ಲಿಕ್ಕೂ ಕೂಡ ಒಂದು ಪ್ರೊಸೆಸ್ ನಡೀತಾ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಮಾಡ್ತಕ್ಕಂಥದ್ದು ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಇವತ್ತು ಏನು ಹಾಸ್ಟೆಲಲ್ಲಿ ಕಟ್ತಾ ಇದ್ದೀವಿ, ಇಲ್ಲಿ ಸಮಾಜದ ಯಾರು ಬಡವರು ಇರ್ತಾರೆ ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಉದ್ದೇಶ, ಅದನ್ನು ಒಳ್ಳೆಯದು. ಈಗಾಗಲೇ ಮಾತನ್ನು ಹೇಳ್ತೀನಿ ಏನಂದರೆ, ಈ ಸಮಾಜ ಬೆಳಿಬೇಕು, ಸಮಾಜ ಕಟ್ಟಬೇಕು ಅಂತಂದರೆ 4 ಜನ ಕುಂತು ಜನರಿಗೆ ಸರ್ವಸಮ್ಮತ ಇದ್ದರೆ ಅದರಲ್ಲಿ ಸುಖವಿದೆ ಅಂತಕ್ಕಂಥದ್ದು. ಹಾಗಾಗಿ ವಚನದಲ್ಲೇ ಬರ್ತದೆ ಏನಂದರೆ, ಸರ್ವಸಮ್ಮತ ಇದ್ದಾಗನೇ ಅದರಲ್ಲಿ ಸುಖ ಇದೆ ಅಂತಕ್ಕಂಥ ಭಾವನೆ ನಾವೆಲ್ಲರೂ ಎಲ್ಲರ ಸಹಮತದಿಂದ ಕೆಲಸ ಮಾಡಬೇಕು. ಯಾಕಂದರೆ ಯಾರು ಮನಸ್ಸಿಗೂ ನೋವಾಗಲಾರ್ದಂಗೆ, ಎಲ್ಲರಿಗೆ ಅವರ ಭಾವನೆಗಳ ಧಕ್ಕೆ ಆಗದಂಗೆ ಅವ್ರಿಗೂ ಕೂಡ ಅಭಿಪ್ರಾಯಗಳನ್ನು ಕೇಳಿ ಯಾವ ರೀತಿಯಾಗಿ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಖಂಡಿತವಾಗಿ ನಾವು ನೀವು ಸೇರಿ ಮಾಡೋಣ.
ಅವರ ಒಂದು ದಿನ ಅವರ ಜಯಂತಿಯನ್ನು ಸಮಾಜದಲ್ಲಿ ಏನವ್ರು ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗಿರ್ತಕ್ಕಂಥದ್ದಕ್ಕೆ ಇದೇ ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರ ಪಾದಕ್ಕೆ ವಂದಿಸಿ 2 ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಅಂದರೆ ಕಲ್ಯಾಣ ಮಂಟಪ ಹಾಗೂ ವಸತಿ ನಿಲಯದ ಕಟ್ಟಡದ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಪರಮ ಪೂಜ್ಯರಾದ ಶ್ರೀ ಶಿವಕುಮಾರ್ ಬರಬೇಕಾಗಿತ್ತು. ಅನಿವಾರ್ಯ ಕಾರಣ ಬರಲಿಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಹವಾಮಲ್ಲಿನಾಥ್ ಮಹಾರಾಜರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶೋಭೆ ತಂದುಕೊಟ್ಟಿದ್ದರು. ಅದೇ ರೀತಿ ನಮ್ಮ ನೆಚ್ಚಿನ ಸಚಿವರಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ ಈ ಕಾರ್ಯಕ್ರಮ ಬಂದು ನಮಗೆ ಶೋಭೆ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಈ ದಕ್ಷಿಣ ಮಠಕ್ಕೆ ಶಾಸಕರು ಹಾಗೂ ದತ್ತಾತ್ರೇಯ ಪಾಟೀಲ್ ಮಾಜಿ ಶಾಸಕರು, ಅದೇ ರೀತಿ ಒಮ್ಮಯ್ಯ ಪಾಟೀಲ್ ಸಾಹೇಬರು ಮತ್ತು ಈ ಇನ್ನಿತರ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಸಮಾಜ ಕಾರ್ಯಕ್ರಮಕ್ಕೆ ಅನುವುಪಟ್ಟು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ನಡೆಸಲು ಅನುಕೂಲ ಮಾಡಿದ್ದನ್ನು ಅವರೆಲ್ಲರೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಒಟ್ಟಿನಲ್ಲಿ ಜಿಲ್ಲಾ ಆದಿ ಬಣಜಿಗ ಸಮಾಜ ಕಲ್ಯಾಣ ಮಂಟಪ ಮತ್ತು ವಸತಿ ನಿಲಯದ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭ ಸಾವಿರಾರು ಜನರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿತು.